ಪುಟಾಣಿ ಮಕ್ಕಳು ಇವತ್ತೇನು ನಿಮ್ಮ ಉತ್ಸಾಹದಿಂದ ಬಂದಿದ್ದೀರಿ, ಆಟವನ್ನು ಆಡಬೇಕು, ಗೆಲ್ಲಬೇಕು, ನಮ್ಮ ಸ್ಕೂಲ್ ಫಸ್ಟ್ ಬರ್ಬೇಕಂತ ಬಂದಿದ್ದೀರಿ. ನಾವು ಈ ಶ್ರಮದಲ್ಲಿ ನಾವು ನೆರಳಲ್ಲಿದ್ದೀವಿ, ನೀವು ಬಿಸಿಲಲ್ಲಿದ್ದೀರಿ. ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ನಾನು ಸೆಷನ್ನಿಂದ ಬರೋದು ಲೇಟ್ ಆಯಿತು, ಟ್ರಾಫಿಕ್ ಸ್ವಲ್ಪ ಜಾಮ ಆಯ್ತು. ನನಗೆ ಇನ್ನೂ ಸ್ವಲ್ಪ ಬೇಗ ಬರ್ತಾ ಇದ್ದೆ. ನಿಮಗೆ ಈ ಕಾರ್ಯಕ್ರಮ ತಡವಾಗಿ ಬಂದಕ್ಕೆ ನಿಮಗೆ ಮಕ್ಕಳಿಗೆ ಶಾಸಕರಿಗೆ ಕ್ಷಮೆ ಕೇಳ್ತಾ ಇವತ್ತು ಉದ್ಘಾಟನೆಯನ್ನ ಮಾಡಲಿಕ್ಕೆ ನಾವೆಲ್ಲ ನಾಯಕರು ಸೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇನ್ನೊಂದು ಶುಭ ಸುದ್ದಿ ಅಂತಂದ್ರೆ, ಈ ಭಾಗದಲ್ಲಿ ಹೈಸ್ಕೂಲು, ಗೌರ್ಮೆಂಟ್ ಹೈಸ್ಕೂಲ್ ಇರಲಿಲ್ಲ. ಇವತ್ತು ಅದ್ರಗೋದ ಫೈಟ್ ಮಾಡಿ ತುಂಬಾ ದೊಡ್ಡ ಫೈಟ್ ಮಾಡಿ ಇವತ್ತು ಹಂತಕ್ಕೆ ಲಾಸ್ಟ್ ಕೊನೆಗೆ ನಮ್ಮ ನಾವೇ ಫೈನಲ್ ಖುಷಿ ಆಗುತ್ತೆ ವಿಚಾರದಲ್ಲಿ. ಯಾಕಂದ್ರೆ ತುಂಬಾ ರಾಜಕಾರಣಿಗಳು ಇದ್ರಲ್ಲಿ ಅಡ್ಡ ಬಂದ್ರು, ತುಂಬಾ ಜನ ಇದರಲ್ಲಿ ಪಾತ್ರದಾಗಿ ಹೈಸ್ಕೂಲ್ ಕೊಡಬಾರ್ದು, ಇದಕ್ಕೆ ಮಾಡಬಾರ್ದು ಅನ್ನೋದು ತುಂಬಾ ಅಡ್ಡ ಹಾಕಿ ನನಗೆ ಅವಮಾನ ಕೂಡ ಪಡಿಸಿದ್ರು. ಇವತ್ತು ಸೆಷನ್ ಅಲ್ಲಿ ಮಾನ್ಯ ಮಧು ಬಂಗಾರಪ್ಪ ಅವರು ಕೊಡ್ತೀವಿ ಉತ್ತರ ಕೊಟ್ಟರು ಕೂಡ ಮತ್ತೆ ಅಡ್ಡ ಹಾಕಿದ್ರು. ಏನಂದ್ರೆ ಅನುದಾನ ಕಮ್ಮಿ ಇದೆ, ಕೊಡಕ್ಕಾಗಲ್ಲ ಅಂತ. ಮತ್ತೆ ನಾನು ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು ನಮ್ಮ ನಂಗಲಿ ಇನ್ನು ತುಂಬಾ ಕೆಲವೇ ದೂರದಲ್ಲಿ ಇದೆಯಲ್ಲ, ಬರೀ 2 ಕಿಲೋಮೀಟರ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತೇನು ನಮ್ಮ ರೋಟರಿಯಿಂದ ಸುಮಾರು ಒಂದು 6 ಕೊಠಡಿಗಳನ್ನು ಕಟ್ಟಿ ದೊಡ್ಡ ಸುಸೂತ್ರವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನ ಇದೇ ವಾರದಲ್ಲಿ ಸ್ಕೂಲ್ ವಿಸಿಟ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಎಲ್ಲಾ ಮಕ್ಕಳು ಸಹ ನೆಕ್ಸ್ಟ್ ಒಂದು ಹೈಸ್ಕೂಲ್ಗೆ ಅಲ್ಲೇ ಜಾಯ್ನ್ ಆಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹೈಸ್ಕೂಲ್ ಜಾಯ್ನ್ ಆಗಿ ಈ ಹೋಬಳಿಯನ್ನ, ಈ ಬೈರಕೂರು ಹೋಬಳಿಯನ್ನ ತುಂಬಾ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಿರಂತ ಒಂದು ನಂಬಿಕೆ ನನಗಿದೆ. ತಮ್ಮೆಲ್ರಿಗೂ ಗೊತ್ತಿರಲಿ, ಇವತ್ತು ಯಾರ್ಯಾರು ಹೈಸ್ಕೂಲ್ ಅಲ್ಲಿ ನಮ್ಮ ಕನ್ನಡ ಪಾಠಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು DC ಗಳು, SP ಗಳು, MLA ಗಳು, MP ಗಳು ಎಲ್ಲ ಆಗಿದ್ದಾರೆ. ಯಾಕಂದ್ರೆ ಆ ಬಾಧೆ ಅವ್ರು ಮಾತ್ರ ಗೊತ್ತಿರ್ತದೆ. ಸೊ ಅದರಿಂದ ನಮ್ಮ ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ ಅನ್ನ ಗಡಿಭಾಗದಲ್ಲಿ ನಾವೆಲ್ಲ ಇದೀವಿ. ಸುಮಾರು ಸಾಕಷ್ಟು ಇದೇ ಭಾಗದಲ್ಲಿ ಕೂಡ ಸುಮಾರು 18 ಸ್ಕೂಲ್ ಮುಚ್ಚುವಂತ ಸ್ಕೂಲ್ ಮಟ್ಟಕ್ಕೆ ಬಂದಿದೆ. ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದಂತ ಒಂದು ಸರ್ಕಾರಕ್ಕೆ ಒಂದು ಆರ್ಡರ್ ಮಾಡಿ ಅದು ಉಳಿಸ್ಕೊಂತೀರಂತ ಸವಾಲು ಹಾಕಿದ್ದೀನಿ. ನಾವೆಲ್ಲ ಸೇರಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು, ಕನ್ನಡ ಮಕ್ಕಳನ್ನ ನಾವು ಕಾಪಾಡಬೇಕಂತ ಹೇಳ್ತಾ ಇವತ್ತು ಉದ್ಘಾಟನೆ ಕರೆದು ಇವತ್ತು ವಿಶೇಷವಾಗಿ ನಾವು ಬರಮಾಡಿಕೊಂಡು ನಿಮ್ಮನ್ನು ನೋಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಎಲ್ಲಾ ಕ್ರೀಡಾಪಟು ಕೂಡ ಉತ್ಸಾಹದಿಂದ ಗೆಲ್ಲಬೇಕು. ಇವತ್ತು ಗೆದ್ದು ನಿಮ್ಮ ಶಾಲೆಗಳಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು, ನಿಮ್ಮ ಟೀಚರ್ಸ್ಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ವಾಪಸ್ 3 ಗಂಟೆಗೆಲ್ಲ ಜಾಯ್ನ್ ಆಗಬೇಕು ಸೆಷನ್ಗೆ. ನಾನು ಮಧ್ಯದಲ್ಲಿ 3 ಅವರ್ 4 ಅವರ್ ಕೇಳ್ಕೊಂಡು ಬಂದಿದ್ದೀನಿ. ಇವತ್ತು ಲಾಸ್ಟ್ ನಮ್ಗೆ ಸೆಷನ್, ಅದರಿಂದ ವಾಪಸ್ ಹೋಗ್ಬೇಕನ್ನೋ ಕಾರಣಕ್ಕೋಸ್ಕರ ಮಕ್ಕಳಿಗೆ ಕ್ಷಮೆ ಕೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇದು ನಡೆಸತಕ್ಕಂಥ ನಮ್ಮ ಚನ್ನಪ್ಪ ಮತ್ತು ಅವರ ಟೀಮ್ಗೆ, ಈ ಭಾಗದ ಎಲ್ಲಾ ಟೀಚರ್ಸ್ಗೂ ಮತ್ತು ನಮ್ಮ CRPಗಳಿಗೆ ಮತ್ತು ನಮ್ಮ BO ವಿಶೇಷವಾಗಿ ನಾನು ಒಂದೊಂದು ತಿಳಿಸ್ತಾ, ಅದೇ ರೀತಿ ನನ್ನ ಇದೇ ಸೋಮವಾರ ಕೂಡ ನಾನು ನಿಮ್ ಜೊತೆ ಇಡೀ ಎಲ್ಲ ಶಿಕ್ಷಕರೊಂದ್ರ ಜೊತೆ ಪೂರ್ವ ಸಭೆಗೆ ಮತ್ತೊಮ್ಮೆ ಹಾಜರಾಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಜೊತೆ ಸೇರಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸತಿ ನಾನು ಮಾತು ಮುಗಿಸ್ಕೊಡ್ತಾ ಇದ್ರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.